ಹನುಮಾನ್ ಚಾಲಿಸಾ ಮೆರವಣಿಗೆ ವೇಳೆ ಹೈ ಡ್ರಾಮಾ. ಬೆಂಗಳೂರಿನ ನಗರಪೇಟೆಯಲ್ಲಿ ವಾಗ್ವಾದ ನಡೆದ ಮೆರವಣಿಗೆಗೆ ಮುಂದಾದವರು ಪೊಲೀಸರ ವಶದಲ್ಲಿದ್ದಾರೆ. ಈಗ ಪೊಲೀಸ್ ಜೀಪ್ಗೆ ಸುರೇಶ್ ಕುಮಾರ್ ಅಡ್ಡ ನಿಂತಹ ಘಟನೆ ನಡೆದಿದೆ. ಸುರೇಶ್ ಕುಮಾರ್ರನ್ನ ಪೊಲೀಸರು ಎಳೆದಾಡಿದ್ರು. ಶಾಸಕರು ಸ್ಥಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ರೀತಿಯ ಒಂದು ವಾಗ್ವಾದ ಆಯಿತು. ಹನುಮಾನ್ ಚಾಲಿಸಾ ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಹೈ ಡ್ರಾಮಾ ನಡೆದಿರೋದು ಬೆಂಗಳೂರಿನ ನಗರಪೇಟೆಯಲ್ಲಿ. ವಾಗ್ವಾದ ಶುರುವಾಯಿತು. ವಾಗ್ವಾದದ ನಂತರ ಮೆರವಣಿಗೆಗೆ ಮುಂದಾದವರು ಪೊಲೀಸರ ವಶಕ್ಕೆ ಹೋದ್ರು. ಪೊಲೀಸರು ವಶಕ್ಕೆ ಪಡ್ಕೊಳ್ಳುವ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಜೀಪ್ಗೆ ಅಡ್ಡ ನಿಂತರು. ಈ ಸಂದರ್ಭ ಪೊಲೀಸರು ಸುರೇಶ್ ಕುಮಾರ್ರನ್ನ ಎಳೆದಾಡಿದಂತಹ ಘಟನೆ ನಡೆದಿರೋದು ಇಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಅಂಗಡಿಗಳನ್ನ ಬಂದ್ ಮಾಡಿ ವರ್ತಕರು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂಗಡಿ ಓಪನ್ ಮಾಡಿ ಅಂತ ಮಾಲೀಕರಿಗೆ ಸೂಚನೆಯನ್ನ ನೀಡಲಾಯಿತು. ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ವಾಪಸ್ ಕಳಿಸಿದ್ರು ಪೊಲೀಸರು. ಇನ್ನು ಮೊನ್ನೆ ಸಂಜೆ ಮುಖೇಶ್ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. यहाँ से ले जाने दिया जाएगा। किस तरह से बहस हो रही है पुलिस और नेता है उनके लेकिन यहाँ पर आप देख सकते हैं पुलिस यहाँ पर हिरासत में ले रही है पुलिस मुकेश को ही जो उसको ही हिरासत में ले रही भाई 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 ले ले यहाँ से ले जाने दिया जाएगा। किस तरह से बहस हो रही है पुलिस और नेता है उनके ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ನಿಲ್ಲೋಣ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿಂದ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಜೈಲರ್ ಇರಬೇಕಾಗಿತ್ತು, ಅವನು ಬಂದು ಇವತ್ತು ಹನುಮಾನ್ ಚಾಲಿಸಾ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಪರಮೇಶ್ವರ್ ಅವರೇ, ನೀವು ಎಲ್ಲಿದ್ದೀರಿ? ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡ್ದಾಲಿ ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ. ಇದರ ಪರಿಣಾಮ ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. उसके दुकान के जो है
ಈಗಾಗಲೇ ಮೊನ್ನೆ ಹಲ್ಲೆಗೊಳಗಾದಂತ ಮುಖೇಶ್ ಅವ್ರ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಕಾರಣಕ್ಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು, ಏನ್ ವಿಚಾರ? ಸರ್, ಪೊಲಿಟಿಕಲ್ ಇಂಟರ್ಫಿಯರ್ ಇದೆ. ಇವಾಗ ಕರೆಂಟ್ ಪೊಲಿಟಿಷಿಯನ್ ಅವ್ರದ್ದು ಈ ತರ ಮಾಡಿದ್ರೆ ಸೇಮ್ ಕಾಶ್ಮೀರ ಆಗಿರೋದು ಕಾರಣ ಹಿಂದೂ ಜೊತೆ ಆ ಸೇಮ್ ಬೆಂಗಳೂರಲ್ಲೇ ಆಗತ್ತೆ. ಸರ್, ನನ್ನ ಪಾಡಿಗೆ ನಾನು ಅಂಗಡಿ ಇದ್ದೆ, ನಾನು ಭಜನೆ ಕೇಳ್ತಾ ಇದ್ದೆ, ಹನುಮಾನ್ ಚಾಲೀಸ ಕೇಳ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಆವಾಜ್ ಆಗ್ತಾರೆ, ನಮ್ಮ ಮಸೀದಿ ಪಕ್ಕ ಇದೆಯಾ, ಹಾಡ್ ಕೇಳಿ ಬರ್ಬಿಟ್ಟು ನಾನು ಹೊಡಿ ಬಿಡ್ತೀನಿ ಅಂತ ಹೊಡೆದು ಹೋಗಿದ್ದಾರೆ. ಸರ್, ಹನುಮಾನ್ ಚಾಲೀಸ ಹಾಕಿದ್ದಕ್ಕಾಗಿ ನಿಮ್ಮೇಲೆ ಹಲ್ಲೆ ಮಾಡಿದಂತ? ಹನುಮಾನ್ ಚಾಲೀಸ ಹಾಕಿರೋದು. ಎಷ್ಟು ಜನ ಇದ್ರು ಸರ್ ಹಲ್ಲೆ ಮಾಡಿದವರು? 6 ಜನ ಇದ್ರು ಸರ್. ಹಿಂದೂ ಅವ್ರು ತುಂಬಾ ಕಷ್ಟ ಸರ್. ಈ ಬೆಂಗಳೂರಲ್ಲಿ ಇರೋದು ಈ ತರ ಸಪೋರ್ಟ್ ಮಾಡ್ತಾರೆ. FIR ರಿಜಿಸ್ಟರ್ ಮಾಡಿ ಅವ್ರದ್ದು FIR ತಗೊಂಡಿದ್ದೀರಾ? ಸರ್, ಎಷ್ಟು ಜನ ಇದ್ರು ಸರ್ ಹಲ್ಲೆ ಮಾಡ್ಬೇಕಾದ್ರೆ? ಅಲ್ಲೂ 6 ಜನ 7 ಜನ ಗ್ರೂಪ್ ಇದೆ ಸರ್ ಅವ್ರದ್ದು ಎಲ್ಲ. ಯಾಕೆ ಹನುಮಾನ್ ಚಾಲೀಸ ಹಾಕಿದ್ಯಾ ಅಂತನಾ, ಇಲ್ಲ ಬೇರೆ ಏನಾರು ನಿಮ್ಮ ಮೇಲೆ ಅವ್ರಿಗೆ ಸಿಟ್ಟಿತ್ತ ಅಂತ? ಇಲ್ಲ, ಹನುಮಾನ್ ಚಾಲೀಸ ಹಾಕಿದ್ದೆ. ಅದಕ್ಕೆ ನಮ್ಮ ಅಜಾನ್ ಪಕ್ಕ ಮಸ್ಜಿದ್ ಪಕ್ಕ ಇದೆ, ಅಜಾನ್ ಟೈಮ್ ಇದೆ, ನಮಾಜ್ ಟೈಮ್ ಇದೆ, ಆಗ್ಬೇಡ ಅಂತ. ಇದು ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆರವಣಿಗೆಯ ಸಂದರ್ಭ ಅದನ್ನು ಖಂಡಿಸಿ ಮೆರವಣಿಗೆ ಮಾಡಲಾಗ್ತಾ ಇತ್ತಲ್ಲ, ಆಗ ಈ ರೀತಿಯ ಒಂದು ಸೀನ್ ಸೃಷ್ಟಿಯಾಯಿತು. ಬೆಂಗಳೂರಿನ ನಗರಪೇಟೆಯಲ್ಲಿ ಈ ರೀತಿಯ ವಾಗ್ವಾದ, ಅದರಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರನ್ನ ಎಳೆದಾಡಿದಂತಹ ಘಟನೆ ನಡೆಯಿತು. ಮೆರವಣಿಗೆ ಮುಂದಾದವರು ಪೊಲೀಸರು ಮೆರವಣಿಗೆಗೆ ಮುಂದಾದವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭ. ಸುರೇಶ್ ಕುಮಾರ್ ಪೊಲೀಸ್ ಜೀಪ್ಗೆ ಅಡ್ಡಲಾಗಿ ನಿಂತರು. ನಾವೀಗ ನೇರ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಶಾಸಕರು ಸ್ಥಳದಲ್ಲಿದ್ದ ಸಂದರ್ಭ ಅವ್ರನ್ನ ಎಳೆದಾಡಿದಂತಹ ಒಂದು ದೃಶ್ಯ ಕೂಡ ಗಮನಿಸಿದ್ವಿ. ಸ್ಥಳದಲ್ಲಿ ಒಂದ್ ಸ್ವಲ್ಪ ಬಿಗುವಿನ ವಾತಾವರಣ. ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹತ್ತಿಕ್ಕೋದಿಕ್ಕೆ ಅಂಗಡಿಗಳನ್ನ ಬಂದ್ ಮಾಡಿ ವರ್ತಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಈ ಸಂದರ್ಭ ಪೊಲೀಸರು ಅಂಗಡಿ ಓಪನ್ ಮಾಡಿ ಅಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅಂಗಡಿ ಮಾಲೀಕರಿಗೆ. ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ವಾಪಸ್ ಕಳಿಸಿದ್ರು ಪೊಲೀಸರು. ಇನ್ನು ಇಷ್ಟು ಘಟನೆಗೆ ಕಾರಣ ಮುಖೇಶ್ ಮೇಲೆ ಮೊನ್ನೆ ಹಲ್ಲೆ ನಡೆಸಲಾಗಿರೋದು. ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಮಸೀದಿ ಪಕ್ಕ ಹನುಮಾನ್ ಚಾಲೀಸಾ ಯಾಕೆ ಹಾಕ್ತೀಯಾ ಅಂತ ಪ್ರಶ್ನೆ ಮಾಡಿ 5 ಗುಂಪು ಹಲ್ಲೆ ಮಾಡಿದ್ರಂತೆ. ಆ ಹಲ್ಲೆಯ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಈಗಾಗಲೇ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು ಕೂಡ ಇದರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ.
Yeah.